ಒಂದು ನಿನ್ನೆ ಆಗಿರೋದನ್ನ ಸಮರ್ಥಿಸ್ಕೊಂಡ್ರೆ ಅದಕ್ಕಿಂತ ಹೀನಾಯವಾದಂಥ ಪರಿಸ್ಥಿತಿ ಸರ್ಕಾರಕ್ಕೆ ಇನ್ನೊಂದು ಯಾವುದೇ ರೀತಿಯಾದಂಥ ಕವರ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಬೇರೆ ದಾರಿ ಕಾಣಿಸ್ತೆ ಅದನ್ನ ಸಮರ್ಥಿಸ್ಕೊಳ್ಳುವಂಥ ಕೆಲಸ ಮಾಡಿರುವಂಥದ್ದು. ಸಂತೋಷ್ ಲಾಡ್ ಅವರು ಯಾವಾಗ್ಲೂ ವಿವಿಧ ರೀತಿಯಲ್ಲಿ ಏನೋ ಡೈವರ್ಟ್ ಮಾಡೋದನ್ನ ತುಂಬಾ ಅತ್ಯದ್ಭುತವಾಗಿ ಕಲ್ತಿರುವಂತ ಒಬ್ರು ಮಂತ್ರಿಗಳು ಈ ಒಂದು ಕ್ಯಾಬಿನೆಟ್ ಅಲ್ಲಿ. ಎಲ್ಲ ಜೈಲುಗಳಲ್ಲೂ ಬೇರೆ ಬೇರೆ ರೀತಿ ಹತ್ತಾರು ಚಟುವಟಿಕೆಗಳಿದೆ ಅನ್ನೋಂಥ ಆನ್ಸರ್ ಏನಿದೆ ಅದು ಸೂಕ್ತವಾದಂಥ ಆನ್ಸರ್ ಅಲ್ಲ. ನಾವು ಮಾತಾಡ್ತಾ ಇರೋವಂಥದ್ದು ಒಬ್ಬ ಬಂಧಿತ ಉಗ್ರನ ಬಗ್ಗೆ. ಆ ಬಂಧಿತ ಉಗ್ರ ಸೌದಿ ಅರೇಬಿಯಾದಿಂದ ಡಿಪೋರ್ಟ್ ಮಾಡಿ NIA ಅವರು ಅವ್ರ ಇಡೀ ಕುಟುಂಬನ ಡಿಪೋರ್ಟ್ ಮಾಡಿ ಇಲ್ಲಿ ಕೊಚ್ಚಿನಿಂದ ಬೆಂಗಳೂರು ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿ ನಮ್ಮ ಪೊಲೀಸ್ ಅವ್ರ ಹತ್ರ ಸುಭದ್ರವಾಗಿ ದೇಶವನ್ನ ಕಾಪಾಡೋಂಥ ಕೆಲಸ ಇವತ್ತು ಏನು ಡೆಲ್ಲಿಯಲ್ಲಿ ಆಗಿದೆ. ಆ ರೀತಿ ಯಾವುದೇ ರೀತಿಯಾದಂಥ ಇಂಟರ್ನಲ್ ಪ್ರಾಬ್ಲಮ್ಸ್ ಆಗಬಾರ್ದು ಅಂದರೆ ಇಂಥವ್ರು ಬಂಧಿತರ ಕೈಗೆ ಯಾವುದೇ ರೀತಿಯಾದಂಥ ಫೋನ್ ಆಗ್ಬೋದು ಇನ್ನೊಂದಾಗ್ಬೋದು ಸಿಗಬಾರ್ದು. ಆತ ಎಷ್ಟು ಬುದ್ಧಿವಂತ ಇದ್ದಾನೆ. IS ಟೆರರಿಸ್ಟ್ನ ರೆಕ್ರೂಟ್ ಮಾಡ್ತಾ ಇದ್ದಂಥ ವ್ಯಕ್ತಿ ಆತನ್ನ ಅರೆಸ್ಟ್ ಮಾಡಿರುವಂಥದ್ದು. ಈ ವಾಸ್ ಅ ರೆಕ್ರೂಟರ್ ಫಾರ್ ISIS. ಆ ವ್ಯಕ್ತಿ ಅರೆಸ್ಟ್ ಆದಮೇಲೆ ಅಲ್ಲಿ ಜೈಲಲ್ಲಿರೋರಿಗೆಲ್ಲ ಸಾಫ್ಟ್ವೇರ್ ತೋರಿಸ್ತಾ ಇದ್ದಾನೆ. ಏನು ಟವರ್ ಬ್ಲಾಕ್ ಮಾಡೋ ಅಂಥದ್ದು ಹಾಕಿರ್ತಾರಲ್ಲ, ಕಾಲ್ ಬ್ಲಾಕಿಂಗು. ಆ ಕಾಲ್ ಬ್ಲಾಕಿಂಗು, ಆ ಟವರ್ ಇದನ್ನ ತೆಗಿಯೋದಕ್ಕೆ ಸಾಫ್ಟ್ವೇರ್ ಬಗ್ಗೆ ಆತ ಇನ್ನೊಬ್ಬರಿಗೆ ಮಾಹಿತಿ ಕೊಡ್ತಿರೋವಂಥದ್ದು. ಆಮೇಲೆ ಇನ್ನೊಂದು ವಿಷಯ, ಇವರು NIA ಇಂದ ಟೆರರ್ ಆ್ಯಕ್ಟಲ್ಲಿ ಅವ್ರನ್ನ ಬಂಧಿಸಿರೋವಾಗ ಅವ್ರಿಗೆ ಯಾವ್ಯಾವ ಸೆಕ್ಷನ್ ಬಿದ್ದಿರುತ್ತೆ, ಅವ್ರು ಆ ಬ್ಯಾರಕ್ಗೆ ಹೆಂಗೆ ಬಂದರು, ಆ ಬ್ಯಾರಕ್ಗೆ ಬಂದ್ರೂ ಇಂಥ ಕನ್ವೀನಿಯನ್ಸಸ್ ಹೆಂಗೆ ಸಿಕ್ತು, ಈ ಆನ್ಸರ್ನ ಕೊಡೋದು ಬಿಟ್ಬಿಟ್ಟು ರಾಜ್ಯದಲ್ಲಿ ಎಲ್ಲ ಕಡೆ ಇದೆ, BJP ಟೈಮಲ್ಲಿ ಇತ್ತು, ಇಂಥ ಆನ್ಸರ್ಗಳನ್ನ ಬೇಜವಾಬ್ದಾರಿ ಉತ್ತರಗಳನ್ನ ಕೊಡುವಂಥ ಸಚಿವರ ಬಗ್ಗೆ ನಾವು ಹೇಳೋದಕ್ಕಿಂತ ಜನ ಅವ್ರಿಗೆ ತಕ್ಕ ಉತ್ತರವನ್ನ ಮುಂದಿನ ಚುನಾವಣೆಗಳಲ್ಲಿ, ಅದರಲ್ಲೂ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಈ ಸರ್ಕಾರಕ್ಕೆ ತೋರಿಸ್ತಾರೆ. ವಿಶೇಷವಾಗಿ ನಾನಂತೂ ಕೇಳ್ಕೊಳ್ಳೋಂಥದ್ದು, ಇದ್ರ ಹಿಂದೆ ದೊಡ್ಡ ನೆಕ್ಸಸ್ ಇರುತ್ತೆ. ಆತನ ಕೈಗೆ ಫೋನ್ ಸಿಕ್ಕಿದೆ, ಇಂಟರ್ನೆಟ್ ಸಿಕ್ಕಿದೆ ಅಂದರೆ ಕೂತಿದ್ದ ಜಾಗದಲ್ಲಿ ಏನು ಬೇಕಾದರೂ ಮಾಡೋಂಥ ಕೇಪಬಿಲಿಟಿ ಇರುವಂಥ ಒಬ್ಬ ಟೆರರಿಸ್ಟ್ಗೆ ಇದೆಲ್ಲ ಸಿಕ್ಕಿದೆ ಅಂದರೆ ಈ ಒಂದು ವಿಷಯವನ್ನ ತನಿಖೆಯನ್ನ ಮತ್ತೊಮ್ಮೆ NIA ಮತ್ತು CBIಗೆ ಹ್ಯಾಂಡ್ ಓವರ್ ಮಾಡಬೇಕು. ಆತ ಯಾರ ಜೊತೆ ಸಂಪರ್ಕದಲ್ಲಿದ್ದಾನೆ, ಏನೆಲ್ಲ ಚಟುವಟಿಕೆಗಳು ಮಾಡಿದ್ದಾನೆ, ಯಾವೆಲ್ಲ ಉಗ್ರಗಾಮಿ ಚಟುವಟಿಕೆಗಳಿಗೆ ಉತ್ತೇಜನ ನೀಡಿದ್ದಾನೆ ಅನ್ನೋದ್ರ ಬಗ್ಗೆ ಮತ್ತೊಮ್ಮೆ ತನಿಖೆ ಆಗಿ ಆತನಿಗೆ ತೀವ್ರವಾದಂಥ ಶಿಕ್ಷೆ ಆಗುವಂಥ ಕೆಲಸ ಆಗಬೇಕು. ಅವ್ರು ಹಿಂದೆಯಿಂದ ಅಂಥವ್ರನ್ನ ಬಂಧಿಸುವಂಥ ಕೆಲಸ ಆಗಬೇಕು.